ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಡಿಜೆ ಹಳ್ಳಿ ಕೆಜೆ ಹಳ್ಳಿಯವರನ್ನ ಅಮಾಯಕರು ಅಂತ ಹೇಳ್ತಾ ಇದ್ದಾರೆ. ಸಾಕ್ಷಿಗಳನ್ನು ವೀಕ್ ಮಾಡಲು ಸರ್ಕಾರ ಹೊರಟಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಸಿಗ್ಗಾವಿ ತಾಲೂಕಿನ ತಡಸ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದ ಈ ನೆಲ ಎಂತದ್ದೇ ಬೆಲೆ ಕೊಟ್ಟದ್ದಾದ್ರೂ ಅವರನ್ನು ಉಳಿಸಬೇಕು ಅಂತ ಕಾಂಗ್ರೆಸ್ ನಿರ್ಧಾರ ಮಾಡಿದೆ. ಶ್ರೀಕಾಂತ್ ಪೂಜಾರಿ ವಿಚಾರವನ್ನೇ ತೆಗೆದುಕೊಳ್ಳಿ. ಶ್ರೀಕಾಂತ್ ಪೂಜಾರಿ ಮೇಲೆ 16 ಕೇಸ್ ಇದೆ ಅಂತ ಯಾರು ವರದಿ ಕೊಟ್ಟರು? ಅವರ ಮೇಲೆ ಏನ್ ಕ್ರಮ ತಗೊಳ್ತೀರಿ? ತಾಲಿಬಾನ್ ರೀತಿಯಲ್ಲಿ ಸರ್ಕಾರ ಮಾಡಲು ಸಿದ್ದರಾಮಯ್ಯ ನಿರ್ಧರಿಸಿದ್ದಾರೆ. ಹುಚ್ಚುಚ್ಚಾಗಿ ಮಾತಾಡೋಕೆ ಹೋದ್ರೆ ಜನ ನಿಮಗೆ ಉತ್ತರ ಕೊಡ್ತಾರೆ ಎಂದು ಜಗದೀಶ್ ಶೆಟ್ಟರ್ ಹೇಳಿಕೆಗೆ ಪ್ರಹ್ಲಾದ್ ಜೋಶಿ ತಿರುಗೇಟು ನೀಡಿದರು. ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗ ಶ್ರೀಕಾಂತ್ ಪೂಜಾರಿ ಮೇಲಿನ ಕೇಸ್ ಯಾಕೆ ವಾಪಸ್ ಪಡೆಯಲಿಲ್ಲ ಎಂಬ ಶೆಟ್ಟರ್ ಹೇಳಿಕೆಗೆ ಜೋಶಿ ಟಾಂಗ್ ನೀಡಿದರು. ಲಾಭ ಪಡಿತಾ ಇದ್ರಿ ಅಂದ್ರೆ ಅವ್ರ ಸರ್ಕಾರದಾಗ ಅವ್ರ ಮಾತನಾಡಿ ನಿಮ್ಮ ಸರ್ಕಾರ ಇದ್ದಾಗ ಅವ್ರ ಮೇಲೆ ಕೇಸ್ಗಳನ್ನು ವಾಪಸ್ ತಗೋಬೇಕಾಗಿತ್ತು, ಯಾಕೆ ತಕೊಳ್ಳಿಲ್ಲ ಅವಾಗ? ಅಲ್ಲಲ್ಲ, ನಾ ಕೇಳೋದು ಅವ್ರ ಸರ್ಕಾರದಾಗ ನಮ್ದ ಮಾತು ನಡೀತದ ಅಂತ ಅಸಲಂಗಾರ, ಅಂದ್ರೆ ಅವ್ರ ಮಾತೇನು ನಡೀದಿಲ್ಲ ಅಂತಾನೆ ನಾವು ಮಾಡ್ತಿದ್ರೆ. ಎರಡನೇದ್ದು, ಸರ್ಕಾರದಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಕೇಸುಗಳನ್ನು ಹಿಂತೆಗೆಯೋದೇನಿದೆ ಅಲ್ಲ, ಯಾವಾಗ ಕೇಸ್ ಹಿಂದೆ ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ಒಳಗೆ ಬಿ ಜೆ ಪಿ ಇತ್ತು. ನಾ ಹೇಳೋದನ್ನು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಕೇರ್ಫುಲಿ. ಯಾವಾಗ ಬಿ ಜೆ ಪಿ ಪಾರ್ಟಿ ಕೇಸನ್ನು ಹಿಂದೆ ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಅಂದರೆ ಅಧಿಕಾರದಲ್ಲಿತ್ತು, ಆವಾಗೆಲ್ಲ ಇದೇ ಮಹಾಶಯರೇ ಮಂತ್ರಿ, ಮುಖ್ಯಮಂತ್ರಿ, ಸ್ಪೀಕರು ಎಲ್ಲ ಇವರೇ ಇದ್ರು. ನಾವು ಯಾರೂ ಇರಲಿಲ್ಲ, ನಮ್ಗೆ ಯಾರಿಗೂ ಆಗಲಿಕ್ಕೂ ಬಿಡಲಿಲ್ಲ. ಅವರು ಇವರೇ ಇದ್ರು. ಇವರೇ ಇದ್ದವ್ರು ಇವ್ರು ಯಾಕೆ ತೆಗಿಲಿಲ್ಲ? ಹಂಗಾರೆ ತೆಗಿಯೋ ಜವಾಬ್ದಾರಿ ಅವ್ರಿಗೆ ಇತ್ತು. ಈಗ ಅವರು ಬೇರೆ ಪಾರ್ಟಿಗೆ ಹೋಗಿ, ಕಾಂಗ್ರೆಸ್ ಪಾರ್ಟಿಗೆ ಹೋಗಿ ಈಗ ಒಂದು 4-6 ತಿಂಗಳಾಗಿದೆ. ಮತ್ತು ಇಲ್ಲೇ ಇದ್ರು, ತೆಗಿಯುವಂಥ ಸಹಿ ಮಾಡುವ ಪೊಸಿಷನ್ದಾಗ ಇವರೇ ಇದ್ರು. ಯಾಕೆ ಮಾಡಲಿಲ್ಲ? ಹಂಗಾರೆ ಏನು ಹತಾಶರಾಗ್ಯಾರ, ಏನೇನೋ ಮಾತಾಡ್ತಾರೆ, ಹಂಗಾಗಿ ಬಾಲಿಶವಾಗಿ ಹೇಳಿಕೆ ಕೊಡ್ತಾರೆ. ನಾನು ಅದಕ್ಕೆ ಮೊನ್ನೆನೂ ಹೇಳಿನ, ಬಾಲಿಶ ಹೇಳಿಕೆಗೆ ನಾನು ಏನು ರಿಯಾಕ್ಟ್ ಮಾಡಲ್ಲ. ಮೊದಲನೇದಾಗಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಡೀತಾ ಇದೆ. ನಾವು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಾವು ನಡೆಸ್ತಾ ಇದ್ದರೆ ಇದು ಒಂಥರ ಸ್ಯಾಚುರೇಷನ್ಗೆ ಹೋಗಬೇಕು. ಏನು ದೇಶದಲ್ಲಿ ಎಂಪವರ್ಮೆಂಟಿಗೆ ಸಂಬಂಧಿಸಿದಂಥ ತನ್ನಂಥ ಸ್ಕೀಮ್ಗಳು ಎಲ್ಲರಿಗೂ ಮುಟ್ಟಬೇಕು, ಯಾರಿಗೆ ಮುಟ್ಟಿಲ್ಲ ಅವ್ರಿಗೆ ಮುಟ್ಟಿಸ್ಬೇಕಂತ ಈ ಮೋದಿ ಗ್ಯಾರಂಟಿ ಗಾಡಿ ಬರ್ತಾಯಿದೆ. ನಾವು ವಿಕಸಿತ ಭಾರತ ಅಂತಂದರೆ ಇವರು ತುಷ್ಟೀಕರಣದ ರಾಜಕಾರಣ ಇಟ್ಕೊಂಡು ಕಾಂಗ್ರೆಸ್ ಪಾರ್ಟಿಯವರು ಸಂಕುಚಿತ ಭಾರತ ಅಂತ ಮಾಡೋಕ್ಕೆ ಹೊರಟಿದ್ದಾರೆ. ಯಾವ ಆಧಾರದ ಮೇಲೆ ಹೇಳಿಕೆಯನ್ನು ಕೊಟ್ಟರು? PFIದು ಚಟುವಟಿಕೆಗಳನ್ನು ಬೆಂಬಲಿಸಿದ್ದಂಥ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಅವ್ರನ್ನ ನೀವು ಅವರ ಅಮಾಯಕರು ಅಂತ ಹೇಳಿ, ಯಾರು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇದ್ದಾರೆ, ಸಾಕ್ಷಿಗಳಿದ್ದಾರೆ ಇವರ ವಿರುದ್ಧವಾಗಿ, ಅದನ್ನು ವೀಕ್ ಮಾಡೋಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ ಪಾರ್ಟಿಯವರು. ಅದರ ಒಟ್ಟಾರೆ ಅಟ್ ದಿ ಕಾಸ್ಟ್ ಆಫ್ ದಿ ನೇಷನ್, ಅಟ್ ದಿ ಕಾಸ್ಟ್ ಆಫ್ ದಿ ಸೊಸೈಟಿ, ದೇಶದ ಎಂಥದೇ ಬೆಲೆ ಕೊಟ್ಟಾದರೂ, ಸಮಾಜದ ಎಂಥದೇ ಬೆಲೆ ಕೊಟ್ಟಾದರೂ ಅವ್ರನ್ನ ಉಳಿಸ್ಬೇಕು ಅನ್ನುವಂಥ ಸಂಕಲ್ಪವನ್ನು ಕಾಂಗ್ರೆಸ್ ಪಾರ್ಟಿಯವರು ಮಾಡಿದಂಗೆ ಕಾಣ್ತಾ ಇದೆ. PUC ಆದ್ಮೇಲೆ ಏನ್ ಮಾಡೋದು? ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ? ನಮ್ಮದು ಪದವಿ ಮುಗಿದಿದೆ, ಆದ್ರೆ ಒಳ್ಳೆ ಸಂಬಳದ ಕೆಲಸ ಸಿಗ್ತಿಲ್ಲ. ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ. ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರೂ ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ. ಇದಕ್ಕೆ ಏನ್ ಮಾಡೋದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್. ನಿಮ್ಮ PUC ಅಥವಾ ಡಿಗ್ರಿ ಆದ್ಮೇಲೆ ಗಗನಸಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ. ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ. ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್, ಮಾತನಾಡುವ ಶೈಲಿ, ಕೌಶಲ್ಯ ತರಬೇತಿ, ಗ್ರೂಮಿಂಗ್ ಅಂದ್ರೆ ಗಗನಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ. ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ರೆ ತಡಮಾಡದೆ ಕರೆ ಮಾಡಿ, ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ. ಆಪ್ಟೆಕ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಅಕಾಡೆಮಿ, ಗೊಂದಳಿ ಗಲ್ಲಿ ಕಾರ್ನರ್, ಎಬೋ ಯೂನಿಯನ್ ಬ್ಯಾಂಕ್, ಸಮಾಡೇಬಿ ಗಲ್ಲಿ ರೋಡ್, ಬೆಳಗಾವಿ 590001.
Mobile number 761-930-3873, 973-132-1173 and 0831-421-3873.